ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದೆ ಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮ ಗುರುನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ ಮನೆಯ ಸತ್ಕಾರವನ್ನು ನೆಕ್ಕಾರವನ್ನು ಮಾಡಿ ಧಿಕ್ಕಾರವನ್ನು ಮಾಡಿ ನನ್ನ ಪಾಂಡವರಿಗೆ ಅನ್ಯಾಯವಾಗ್ತಾ ಇರುವಾಗ ಪ್ರತಿಭಟಿಸಿದ ವಿದುರನ ಮನೆಯ ಅನ್ನವೇ ಬಹಳ ಶ್ರೇಷ್ಠ, ಬಹಳ ಉತ್ತಮವಾದದ್ದು. ಆ ವಿದುರ ಮಾತ್ರ ನನ್ನವನು ಎಂದು ಭಾವಿಸಿದ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನ, ದುಶ್ಯಾಸನ, ಭೀಷ್ಮ ಎಲ್ಲರನ್ನೂ ಪಕ್ಕಕ್ಕೆ ಸರಿಸಿ ನೇರವಾಗಿ ವಿದುರನ ಮನೆಗೆ ಬಂದ. ಎಲ್ಲ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ತಾನು ವೈಭವದಿಂದ ಊಟವನ್ನು ಮಾಡಿದ. ತಂ ಭುಕ್ತವಂತಮಾಶ್ವಾಸ್ತಂ ನಿಶಾಯಾಂ ವಿದುರೋಬ್ರವೀತ್. ಆಗ ಅಷ್ಟೊತ್ತಿಗೆ ಸಾಯಂಕಾಲದ ತನ್ನ ಆಹ್ನಿಕಾದಿಗಳನ್ನೂ ಮುಗಿಸಿಕೊಂಡ. ರಾತ್ರಿ ಹೊತ್ತು ಕೃಷ್ಣ ದೊಡ್ಡದಾದ ಕೋಣೆ, ಆ ಕೋಣೆಯಲ್ಲಿ ವಿಶಾಲವಾದ ಪಲಂಗ, ಆನೆಯ ದಂತದಿಂದ ಶೃಂಗರಿಸಲ್ಪಟ್ಟಿರ್ತಕ್ಕಂತಹ ನಾನಾ ವಿಧವಾದ ವೈಭವಗಳು, ಅದರ ಮಧ್ಯದೊಳಗೆ ದೇವರು ಮಲಗಿದ್ದಾನೆ. ಆಗ ವಿದುರ ಬಂದು ಮಾತನಾಡ್ತಾನೆ. ಅರ್ಥಧರ್ಮಾತಿಗೋ ಮಂದಃ ಸಂಭ್ರಂಭೀಚ ಜನಾರ್ದನ ಮಾನಘ್ನೋ ಮಾನಕಾಮಶ್ಚ ವೃದ್ಧಾನಾಂ ಶಾಸನಾತಿಕ. ಕೃಷ್ಣ
ಈ ದುರ್ಯೋಧನನ ಜೊತೆಗೆ ಮಾತನಾಡುವುದಕ್ಕೆ ನೀನು ಬಂದಿ ಯಾಕೆ? ಯಾಕೆಂದರೆ ಇಂಥವರ ಜೊತೆಗೆ ಮಾತಾಡುವುದು ನಿನ್ನಂಥವರಿಗೆ ಸರಿ ಹೊಂದುವಂಥದ್ದಲ್ಲ. ಯಾಕೆ? ಅರ್ಥಧರ್ಮಾತಿಗ, ಪುರುಷಾರ್ಥವನ್ನು ಧರ್ಮವನ್ನು ಮೀರಿದವನು, ಅವುಗಳನ್ನು ನೆಕ್ಕಾರ ಮಾಡಿದವನು, ಧಿಕ್ಕರಿಸಿದವನು. ಸ್ವಯಂ ಮಂದಃ, ಬುದ್ಧಿ ಇಲ್ಲ, ಸಂಭ್ರಂಭಿ, ದುರಹಂಕಾರಿಯಾಗಿದ್ದಾನೆ. ಮಾನಘ್ನಃ, ಇನ್ನೊಬ್ಬರ ಮಾನವನ್ನು ಹೇಗೆ ಹಾನಿ ಮಾಡಬೇಕು ಎನ್ನುವುದರೊಳಗೆ ಎತ್ತಿದ ಕೈ ದುರ್ಯೋಧನದು. ಮಾನಕಾಮಶ್ಚ, ತಾನು ಇನ್ನೊಬ್ಬರಿಗೆ ಅವಮಾನ ಮಾಡಬಹುದು, ಆದರೆ ತನಗೆ ಮಾತ್ರ ಬಹಳ ಮಾನ ಬೇಕು, ಮಾನಕಾಮ. ವೃದ್ಧಾನಾಂ ಶಾಸನಾತಿಗ, ಹಿರಿಯರ ಶಾಸನವನ್ನು ಮೀರಿದವನು. ಧರ್ಮಶಾಸ್ತ್ರಾತಿಗ, ಧರ್ಮಶಾಸ್ತ್ರಗಳನ್ನು ಮೀರಿ ನಿಂತವನು. ಮೂಢ, ದುರಾತ್ಮ, ದುಷ್ಟವಾದ ಮನಸ್ಸೇ ಉಳ್ಳವನು. ಪ್ರಗ್ರಹಂ ಗತಃ, ನಿಗ್ರಹವೇ ದ್ವೇಷವೇ ಸ್ವರೂಪವಾಗಿ ಉಳ್ಳಂತಹ ಈ ಧೃತರಾಷ್ಟ್ರನ ಮಗ ಕಾಮಾತ್ಮ, ಕಾಮಲೋಲುಪ, ಪ್ರಾಜ್ಞಮಾನಿ, ತನ್ನನ್ನು ತಾನು ಬಹಳ ಬುದ್ಧಿವಂತ ಎಂಬುದಾಗಿ ತಿಳಿದುಕೊಂಡವನು. ಮಿತ್ರಧೃಕ, ತನ್ನ ಆತ್ಮೀಯ ಮಿತ್ರರು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ದ್ರೋಹ ಬಗೆದವನು, ಪಾಂಡವರಿಂದ ಆರಂಭಿಸಿ. ಸರ್ವಶಂಕಿತ, ಯಾರ ಮೇಲೂ ವಿಶ್ವಾಸವಿಲ್ಲ, ಎಲ್ಲರ ಮೇಲೂ ಸಂಶಯ. ಅಕರ್ತ, ತಾನೇನೂ ಮಾಡುವುದಿಲ್ಲ. ಅಕೃತಜ್ಞಶ್ಚ, ಕೃತಜ್ಞತಾ ಅಂತನ್ನೋದು ಏನೂ ಇಲ್ಲ, ತಾನು ಇನ್ನೊಬ್ಬರಿಗೆ ಏನೂ ಮಾಡುವುದಿಲ್ಲ. ಯಾರು ತನಗಾಗಿ ಮಾಡಿದ್ದಾರೆ ಅವರ ಮೇಲೆ ಕೃತಜ್ಞತೆಯೂ ಇಲ್ಲ. ತ್ಯಕ್ತ ಧರ್ಮ, ಪ್ರಿಯಾನೃತಃ, ತನಗೆ ಬೇಕಾದವರಿಗೂ ಸುಳ್ಳು ಹೇಳುವಂತ, ತನ್ನವರ ಮುಂದೂ ಸುಳ್ಳು ಹೇಳುವಂಥವನು. ಮೂಢ, ಅಕೃತ ಬುದ್ಧಿ, ಸ್ವಯಂ ಬುದ್ಧಿ ಇಲ್ಲ. ಇಂದ್ರಿಯಾಣ ಮನೀಶ್ವರ, ತನ್ನ ಇಂದ್ರಿಯಗಳ ಮೇಲೆ ಅಧಿಕಾರವಿಲ್ಲ ಅವನಿಗೆ. ಇಂದ್ರಿಯಗಳು ಹೇಗೆ ಹೇಳುತ್ತೋ ಹಾಗೆ ಓಡುತ್ತಾನೆ. ಅವನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಇಲ್ಲದೇ ಇರುವವನು. ಕಾಮಾನುಸಾರಿ, ಇಂತಹ ದುರ್ಯೋಧನ. ಆ ದುರ್ಯೋಧನನ ಹತ್ತಿರ ಕೃಷ್ಣ ನೀನು ಬರ್ಲಿಕ್ಕೆ ಯಾಕೆ ಹೋದಿ? ಮಾತಾಡಬೇಕಂತ ವಿಚಾರ ಆದರೂ ಯಾಕೆ ಬಂತು ಕೃಷ್ಣ ನಿನಗೆ? ಯಾಕೆಂದರೆ ಇಂಥವರು ಯಾರ ಮಾತನ್ನು ಕೇಳುವುದಿಲ್ಲ. ನಿನ್ನಂತಹ ದೊಡ್ಡ ವ್ಯಕ್ತಿ ಇವನ ಜೊತೆಗೆ ಮಾತಾಡಬೇಕು ಅಂತಂದರೆ ಅವನಿಗೆ ಏನಾದರೂ ಸ್ವಲ್ಪ ಆದ್ರೂ ಗೌರವ ಕೊಡಬೇಕಲ್ಲ. ನಿನಗೆ ಅವಮಾನ ಮಾಡಿದ, ಅಸಹ್ಯ ಮಾಡಿದ ಅಂತಂದರೆ ಅದು ಸರಿಯಾದದ್ದಲ್ಲ ಕೃಷ್ಣ. ಭೀಷ್ಮೆ ದ್ರೋಣೆ ಕೃಪೆ ಕರ್ಣೆ ದ್ರೋಣಪುತ್ರೆ ಜಯದ್ರತೆ ಭೂಯಸೀಂ ವರ್ತತೆ ವೃತ್ತಿಂ ನಶೇಮೆ ಕುರುತೆ ಮನಃ. ಭೀಷ್ಮಾಚಾರ್ಯರಲ್ಲಿ, ದ್ರೋಣಾಚಾರ್ಯರಲ್ಲಿ, ಕೃಪಾಚಾರ್ಯರಲ್ಲಿ, ಕರ್ಣ, ದ್ರೋಣಪುತ್ರ ಅರ್ಥಾತ್ ಅಶ್ವತ್ಥಾಮ, ಜಯದ್ರಥ, ಇವರಲ್ಲೇನೇ ಅವನಿಗೆ ಒಳ್ಳೆಯ ಅಭಿಪ್ರಾಯವಿಲ್ಲ. ಇವರು ಜೊತೆಗೆ ಇದ್ದಾರೆ ಅಂತೇಳಿ ಸೊಕ್ಕು ಬಹಳ, ದುರಹಂಕಾರ, ಇವರ ಬೆಂಬಲ ನನಗಿದೆ ಅಂಥೇಳಿ. ಏಕಕರ್ಣ ಪರಾಂಜೇತು ಸಮರ್ಥ ಇತಿ ನಿಶ್ಚಿತ, ಒಬ್ಬ ಕರ್ಣ ಇಡೀ ಪಾಂಡವರನ್ನು ಗೆದ್ದು ಹಾಕ್ತಾನೆ ಅಂಥೇಳಿ ವಿಶ್ವಾಸವಿಟ್ಟವನು ಇವನು. ಇಂತಹ ದುರ್ಯೋಧನ, ದುರ್ಬುದ್ಧಿಯಾದ ದುರ್ಯೋಧನನಿಗೆ ನೀನು ಎಷ್ಟು ಹೇಳಿದ್ರೇನೋ ಅವನ ಮಾತು ಕೇಳ್ತಾನೇನು ಕೃಷ್ಣ? ಯಾಕೆ ಬಂದೆ? ಯಾಕೆ ಇವನ ಮುಂದೆ ಮಾತನಾಡುವುದು ಅಂದ್ರೆ ಏನರ್ಥ ಗೊತ್ತಾ? ನ ತತ್ರ ಪ್ರಲಪೇತ್ ಪ್ರಾಜ್ಞ ಬಧಿರೇಶ್ವಿವ ಗಾಯನಃ. ಕುರುಡನ ಮುಂದೆ ಕಿಂದೂರಿ ಊದಿದ ಹಾಗೆ ಎಷ್ಟು ಹೇಳಿದ್ರೇನು, ಎಷ್ಟು ಹಾಡು ಹಾಡಿದ್ರೇನು. ತೇಷಾಂ ಸಮುಪವಿಷ್ಟಾನಾಂ ಸರ್ವೇಷಾಂ ಪಾಪಚೇತಸಾಂ. ಎಲ್ಲರೂ ಪಾಪಿಷ್ಠರು, ದುರ್ವಿಚಾರವುಳ್ಳವರು. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಇವರ ಮಾತುಗಳನ್ನೇ ಕೇಳುವವರು ಎಲ್ಲರೂ.
ಇಂತಹ ದುಷ್ಟರ ಮಧ್ಯದೊಳಗೆ ನೀನು ಹೋಗುವುದೇನಿದೆ ಕೃಷ್ಣ, ನ ರೋಚತೆ, ನನಗೆ ಯಾಕೋ ಒಪ್ಪಿಗೆ ಬರ್ತಾ ಇಲ್ಲ ಕೃಷ್ಣ. ಇಲ್ಲಿಗೆ ಬಂದು ಮಾತಾಡಿದೆಯಲ್ಲ ಆಯ್ತು, ನಾಳೆ ಸಭೆಗೆ ಹೋಗ್ಲೇ ಬೇಡ. ಯಾಕೆ ಹೋಗ್ತೀಯ? ದುರ್ಬುದ್ಧೀನಾಂ ಅಶಿಷ್ಟಾನಾಂ ಬಹೂನಾಂ ದುಷ್ಟಚೇತಸಾಂ. ಒಂದು, ಅವರಲ್ಲಿ ದುರ್ಬುದ್ಧಿ ಇದೆ. ಇನ್ನೊಂದು, ಶಿಷ್ಟರಲ್ಲ, ಅಶಿಷ್ಟರಾಗಿದ್ದಾರೆ. ದುಷ್ಟಚೇತಸ್, ಏನಂತಾರೆ, ದುರ್ವಿಚಾರಗಳುಳ್ಳವರು. ಅಂಥವರ ಮಧ್ಯದೊಳಗೆ ಕೃಷ್ಣ ನೀನು ಹೋಗೋದು ಯಾಕೋ ನನಗೆ ಅಷ್ಟು ಕ್ಷೇಮ ಅಂತ ಅನಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ದುರ್ಯೋಧನ ಏನು ಪ್ಲಾನ್ ಮಾಡಿದ್ದಾನೆ ಅಂತಂದರೆ, ನೀನು ಅಲ್ಲಿ ಹೋದಾಗ ನಿನ್ನ ಕಟ್ಟಿ ಹಾಕಿ ಬಂಧನದೊಳಗೆ ಇಟ್ಟು ಬಿಡಬೇಕು ಅಂತ ವಿಚಾರವನ್ನು ಮಾಡಿದ್ದಾನೆ ಕೃಷ್ಣ. ಸುಮ್ಮನೆ ನಿನಗೆ ಆತ್ಮೀಯ ಹಿರಿಯ ಹೇಳಬೇಕು, ಹೇಳ್ತಾ ಇದ್ದೇನೆ ಅಂತ ಹೇಳಿದ. ಈರಿಷ್ಟೆಲ್ಲ ಮಾತನಾಡಿದ್ದು ನಮಗೆ ಸರಿ ಅನ್ನಿಸ್ತು. ಯಾಕೆ? ವಿದುರನಿಗೆ ದುರ್ಯೋಧನಾದಿಗಳ ಎಲ್ಲ ದುರ್ವಿಚಾರಗಳು ಗೊತ್ತು. ಯಾಕೆ? ಸಭೆಯೊಳಗೆ ದುರ್ಯೋಧನ ಅನೌನ್ಸ್ ಮಾಡಿದ್ದ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತೇಳಿ. ಅವನು ಗುಪ್ತವಾಗಿ ಮಾಡಿದ ವಿಚಾರಗಳು ಕೂಡ ವಿದುರನಿಗೆ ಎಲ್ಲ ಗೊತ್ತಿರ್ತಿತ್ತು. ಅಷ್ಟು ಪ್ರಚಂಡ ಬುದ್ಧಿವಂತ ವಿದುರ. ಅಂತೆಯೇ ಅರಗಿನ ಮನಿ ಇತ್ಯಾದಿಗಳಲ್ಲಿ ಪಾಂಡವರು ಗೆದ್ದು ಬಂದರು, ಬದುಕಿ ಬಂದರು. ಹಾಗಾಗಿ ಅವರೇನು ದುರ್ವಿಚಾರಗಳಿವೆ ಅದು ಕೃಷ್ಣನಿಗೆ ಹಿತವಾಗತ್ತೆ, ಕೃಷ್ಣನಿಗೆ ಅವಮಾನವಾಗಬಾರದು. ಅವರ ದುರ್ವಿಚಾರಗಳಿಂದ ಕೃಷ್ಣನಿಗೆ ಅವಮಾನವಾಗಬಾರದು, ಅವರ ದುರ್ವಿಚಾರಗಳಿಂದ ಕೃಷ್ಣ ಬಂಧನಕ್ಕೆ ಒಳಗಾಗಬಾರದು ಇತ್ಯಾದಿಯಾದ ಕೃಷ್ಣನ ಬಗ್ಗೆ ಒಳ್ಳೆ ಮಾತುಗಳನ್ನೇ ವಿದುರ ತಾನು ಹೇಳಿದ. ಇದು ಹೇಳಿದ್ದು ಹೌದು, ನಮಗೂ ಎಲ್ಲರಿಗೂ ಮನವರಿಕೆ ಆಗತ್ತೆ, ಸರಿ ಅಂತ ಅನಿಸತ್ತೆ. ಆದರೆ ಶ್ರೀಮದ್ ಆಚಾರ್ಯರಿಗೆ ಇದು ತಪ್ಪು ಅನಿಸಿಬಿಡ್ತು. ಯಾಕೆ? ವಿದುರಾದಿಗಳು ಭೀಮಸೇನ ದೇವರನ್ನು ಬಿಟ್ಟು ಉಳಿದವರೆಲ್ಲರೂ ಎಲ್ಲೆಲ್ಲಿ ಧರ್ಮಗಳಿಂದ ಚ್ಯುತರಾಗಿದ್ದಾರೆ, ದೇವರನ್ನು ಮರ್ತಿದ್ದಾರೆ ಎನ್ನುವುದನ್ನು ಲೀಸ್ಟ್ ಮಾಡ್ತಾ ಇರುವಾಗ ವಿದುರನ ವಿಷಯ ಅಲ್ಲಿ ಬಂದಾಗ ಹೇಳ್ತಾರೆ, ಕೌರವೇಯ ಸಭಾ ಮಧ್ಯೆ ನಾವತಾರ ಮರೋಚಯತ. ಕೃಷ್ಣ, ಈ ಕೌರವರ ಸಭೆಯೊಳಗೆ ನೀನು ಹೋಗುವುದು ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ. ಯಾಕೆ? ಬಂಧನಂ ಶಂಕಮಾನೋಪಿ, ನಿನ್ನನ್ನು ಕಟ್ಟಿ ಹಾಕಬೇಕು ಅಂತ ಅವನು ವಿಚಾರ ಮಾಡಿದ್ದಾನೆ. ಅರೆ, ಕೃಷ್ಣ ಯಾರು? ಅವನ ಸಾಮರ್ಥ್ಯವೇನು? ಅವನ ಪರಾಕ್ರಮವೇನು? ಅವನ ಬಲವೇನು? ಅವನ ಶಕ್ತಿ ಏನು ಗೊತ್ತಿಲ್ವಾ ವಿದುರನಿಗೆ? ಆದರೆ ಆ ಕ್ಷಣಕ್ಕೆ ವಿದುರ ಕೃಷ್ಣ ಇವನೊಬ್ಬ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯ ಎಂಬುದಾಗಿ ತಿಳಿದ ಕಾರಣಕ್ಕಾಗಿ ಇಷ್ಟೆಲ್ಲ ಹೇಳಬೇಕಾಯಿತು. ಆದ್ದರಿಂದಾಗಿ ಇವನು ಶುದ್ಧವಾದ ಭಾಗವತ ಧರ್ಮದಿಂದ ಚ್ಯುತನಾದ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಯಾಕೆ? ಕೃಷ್ಣನನ್ನು ಸಾಮಾನ್ಯ ಅಂತ ತಿಳಿದ. ಮುಂದೆ ಹೇಳ್ತಾರೆ ವಿದುರ, ಯಾಕೆ ಈ ತರಹದ ದುರ್ಬುದ್ಧಿ ಜನರಿಗೆ ಬರುತ್ತೆ? ದುರ್ಯೋಧನ, ಶಕುನಿ, ಕರ್ಣ ಇತ್ಯಾದಿಗಳು ಎಲ್ಲರೂ ಸೇರಿ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ವಿಚಾರವನ್ನು ಮಾಡಿದ್ದಾರೆ. ಕೃಷ್ಣನಿಗೆ ಅವಮಾನ ಮಾಡಬೇಕು, ಕೃಷ್ಣನನ್ನು ಆಟದ ಗೊಂಬೆಯಾಗಿ ನಮ್ಮ ಕೈಯೊಳಗೆ ಹಿಡಿದು ಬಿಟ್ಟರೆ ಕೃಷ್ಣ ಪಾಂಡವರ ಕುದುರೆಯಾಗಿದ್ದಾನೆ, ಅದರ ಲಗಾಮ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಬಿಟ್ರೆ ಪಾಂಡವರು ಮೆತ್ತಗಾಗ್ತಾರೆ ಅಂತ ವಿಚಾರ ಮಾಡಿದ್ದ ದುರ್ಯೋಧನ. ಯಾಕೆ ಈ ತರಹದ ಕೃಷ್ಣನ ಬಗ್ಗೆ, ಒಳ್ಳೆಯವರ ಬಗ್ಗೆ, ಹಿರಿಯರ ಬಗ್ಗೆ ಕೆಟ್ಟ ವಿಚಾರಗಳು ಜನರಲ್ಲಿ ಯಾಕೆ ಬರುತ್ತೆ? ವಿದುರ ಸ್ಪಷ್ಟವಾಗಿ ಹೇಳ್ತಾನೆ, ಅನುಪಾಸಿತ ವೃದ್ಧತ್ವಾತ್. ಒಂದು, ತನ್ನ ಇಡೀಯಾದ ಜೀವಮಾನದೊಳಗೆ ಹಿರಿಯರ ಸೇವೆಯನ್ನು ಮಾಡಿಲ್ಲ, ಹಿರಿಯರ ಹತ್ರ ಹೋಗಿ ಅವರಿಂದ ಧರ್ಮಶಾಸ್ತ್ರಗಳನ್ನು ಕೇಳಿಲ್ಲ, ಧರ್ಮಶಾಸ್ತ್ರಗಳನ್ನು ತಿಳಿದುಕೊಂಡಿಲ್ಲ, ಅವರಿಂದ ಅನುಭವಗಳ ಪಾಠವನ್ನು ಕಲ್ತಿಲ್ಲ, ಅವ್ರು ಹೇಳಿದ್ದು ಕೇಳಿಲ್ಲ. ಅನುಪಾಸಿತ ವೃದ್ಧತ್ವಾತ್, ಇದು ಮೊಟ್ಟ ಮೊದಲನೇದ್ದು. ದೊಡ್ಡವರಿಗೆ ಅವಮಾನವನ್ನು ಮಾಡುವ, ಪೀಡಿಸುವ ದುರ್ಬುದ್ಧಿ ಬರುವುದಕ್ಕೆ ಮೂಲಭೂತವಾದ ಕಾರಣ ಅನುಪಾಸಿತ ವೃದ್ಧತ್ವಾತ್. ಶ್ರಿಯೋ ದರ್ಪಾಚ್ಚ ಮೋಹಿತ, ಐಶ್ವರ್ಯದ ದರ್ಪ, ಶ್ರೀಮಂತಿಕೆ
ಅದರಿಂದ ಮೋಹಿತನಾಗಿರ್ತಾನೆ. ಎರಡನೆಯದ್ದು ವಯೋದರ್ಪಾಚ್ಚ, ಭಾರಿ ವಯಸ್ಸಿನ ದರ್ಪ, ಬಿಸಿ ಬಿಸಿ ರಕ್ತ, ಅದ್ಭುತವಾದ ತಾರುಣ್ಯ, ಆ ತಾರುಣ್ಯದ ಪ್ರಭಾವ. ಅಮರುಷಾಚ್ಚ, ಇನ್ನೊಬ್ಬರ ಉಚ್ಛ್ರಾಯವನ್ನು ಸಹಿಸದೇ ಇರುವಂತಹ ವ್ಯಕ್ತಿಯುಳ್ಳವ. ನಶ್ರೇಯೋ ಗ್ರಹಿಷ್ಯತಿ, ತನಗೇನು ಹಿತವಾಗತ್ತೆ ಅದನ್ನು ತಾನು ಸ್ವೀಕಾರ ಮಾಡಲಾರ. ಹಿರಿಯರಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ ಅವಮಾನವನ್ನು ಮಾಡುವುದರೊಳಗೇನೆ, ಅವರ ಕಾಲೆಳೆಯುವುದರೊಳಗೇನೆ ಅವನ ಜೀವನ ಪರ್ಯವಸಿತವಾಗುತ್ತದೆ. ಎಷ್ಟು ಸುಂದರವಾಗಿ ವಿದುರ ತಿಳಿಸಿಕೊಡ್ತಾನೆ. ದುರ್ಯೋಧನಲ್ಲಿ ಇದನ್ನು ನಾವು ಕಾಣ್ತೇವೆ. ಎಂದಿಗೂ ಕೂಡ ಹಿರಿಯರ ಸೇವೆ ಮಾಡಲಿಲ್ಲ. ಭಾರಿ ಐಶ್ವರ್ಯದ ಮದ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಉನ್ನಪ್ರಾಯದ ಮದ, ರೂಪಮದ, ಇವೆಲ್ಲದರಿಂದ ಮೋಹಿತನಾಗಿದ್ದ. ಅಮರುಷಾಚ್ಚ, ಪಾಂಡವರ ಶ್ರೇಯಸ್ಸನ್ನು ಕಂಡು, ಪಾಂಡವರ ಉನ್ನತಿಯನ್ನು ಕಂಡು ಹೊಟ್ಟೆ ಉರಿದುಕೊಂಡವರಲ್ಲಿ ಮೊಟ್ಟ ಮೊದಲನೇ ಸ್ಥಾನ ದುರ್ಯೋಧನದ್ದು. ಹಾಗಾಗಿ ತನಗೇನು ಹಿತ, ತನ್ನ ರಾಜ್ಯಕ್ಕೆ ಏನು ಹಿತ, ತನ್ನ ರಾಷ್ಟ್ರಕ್ಕೆ ಏನು ಹಿತ, ಇದರ ಬಗ್ಗೆ ಅವನು ಎಂದಿಗೂ ತಲೆಗಡಿಸಲಿಲ್ಲ. ಅವು ಎಷ್ಟು ಸಾಧ್ಯವಿದೆ ಪಾಂಡವರಿಗೆ ಅವಮಾನ ಮಾಡುವುದು, ದ್ರೌಪದಿಗೆ ಅವಮಾನ ಮಾಡುವುದು, ಋಷಿಗಳಿಗೆ, ಮುನಿಗಳಿಗೆ ಅವಮಾನ ಮಾಡೋದು, ವೇದವ್ಯಾಸ ದೇವರಿಗೆ ಅವಮಾನ ಮಾಡೋದು, ಸ್ವಯಂ ಈ ಕೃಷ್ಣನಿಗೆ ಅವಮಾನ ಮಾಡೋದು, ಹೀಗೆ ಪ್ರತಿ ಒಂದು ದುಷ್ಕಾರ್ಯಗಳಲ್ಲೂ ಅವನು ಇನ್ವಾಲ್ವ್ ಆದ, ಅವನು ತೊಡಗಿಕೊಂಡ. ಯಾಕೆ? ಈ 4-6 ಕಾರಣಗಳಿರೋಣದ್ರಿಂದಾಗಿ. ಆದ್ದರಿಂದಾಗಿ ಕೃಷ್ಣ ಅಲ್ಲಿ ಹೋಗೋದು ಬೇಡ. ಸರ್ವಥಾ ತ್ವಂ ಮಹಾಬಾಹೋ ದೈವೈರಪಿ ದುತ್ಸಾಹ ಪ್ರಭಾವಂ ಪೌರುಷಂ ಬುದ್ಧಿಂ ಜಾನಾಮಿ ತವ ಶತ್ರುನ್. ಕೃಷ್ಣ, ನಿನ್ನ ಪರಾಕ್ರಮವೇನಿದೆ, ನಿನ್ನ ಶಕ್ತಿ ಏನಿದೆ, ನಿನ್ನ ಬಲವೇನಿದೆ, ನಿನ್ನ ಪ್ರಭಾವವೇನಿದೆ, ನಿನ್ನ ಪೌರುಷವೇನಿದೆ, ನಿನ್ನ ಪ್ರಚಂಡವಾದ ಬುದ್ಧಿವಂತಿಕೆ ಎಲ್ಲವೂ ನನಗೆ ಗೊತ್ತು. ಆದರೂ ಪಾಂಡವರ ಮೇಲೆ ನಿನಗೆ ಪ್ರೀತಿ ಇದೆ, ಅದೇ ಪಾಂಡವರ ಮೇಲೆ ನನಗೆ ಪ್ರೀತಿ ಇದೆ. ಪಾಂಡವರ ದೂತನಾಗಿ ನೀನು ಬಂದಿದ್ದೀಯಲ್ಲ, ನಿನಗೆ ಸ್ವಲ್ಪ ಅವಮಾನವಾಗುವುದು ನನಗೆ ಸಹನೆ ಆಗುವುದಿಲ್ಲ. ಪಾಂಡವರಂತರೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಕೃಷ್ಣ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ, ಯಾಮೇ ಪ್ರೀತಿ ಪಾಂಡವೇಶು ಭೂಯಸ್ವ ತ್ವಯಿ ಮಾಧವ. ನಿನ್ನ ಕಾಲೆಳಿಬೇಕು, ದುರ್ಯೋಧನಾದಿಗಳು ನಿನಗೆ ಅವಮಾನ ಮಾಡ್ತಾರೆ ಅಂತೇಳಿ ನಿನ್ನ ಕುಗ್ಗಿಸುವುದಕ್ಕಾಗಿ ಈ ಯಾವ ಮಾತುಗಳನ್ನು ಹೇಳ್ತಾ ಇಲ್ಲ. ಪ್ರೇಮಣಾಚ, ನಿನ್ನ ಮೇಲಿನ ಪ್ರೀತಿಯಿಂದ, ಅತ್ಯಂತವಾದ ಬಹುಮಾನದಿಂದ, ಸೌಹೃದ ಅತ್ಯಂತ ಆತ್ಮೀಯತೆಯಿಂದ ನಾನು ಹೇಳಿದ್ದೇನೆ. ತಪ್ಪು ತಿಳಿಬೇಡ ಕೃಷ್ಣ. ಯಾಕೋ ದುರ್ಯೋಧನಾದಿಗಳ ಹತ್ರ ಹೋಗೋದು ಅಷ್ಟು ನನಗೆ ಸರಿ ಬರ್ತಾ ಇಲ್ಲ ಅಂತ ಇಷ್ಟು ಹೇಳಿದರು. ಇದನ್ನು ಕೇಳಿ ಕೃಷ್ಣ ವಿದುರನಿಗೆ ಅವಮಾನ ಮಾಡಲಿಲ್ಲ. ಯಾಕೆ? ವಿದುರ ಏನು ಹೇಳಿದ್ದಾನೆ ಒಳ್ಳೆಯದೇ ಹೇಳಿದ್ದಾನೆ. ಆದ್ದರಿಂದ ವಿದುರನ ಮಾತಿಗೆ ಗೌರವವನ್ನು ಕೊಟ್ಟು ಹೇಳ್ತಾನೆ, ಯಥಾಬ್ರೂಯನ್ ಮಹಾಪ್ರಾಜ್ಞೋ ಯಥಾಬ್ರೂಯಾದ್ ವಿಚಕ್ಷಣ. ಪ್ರಚಂಡವಾದ ಬುದ್ಧಿವಂತ ಯಾವ ರೀತಿಯಾಗಿ ಮಾತನಾಡಬೇಕು, ಅತ್ಯಂತ ಆತ್ಮೀಯ ಸಹೃತ್ ಗೆಳೆಯ ಹೇಗೆ ಹೇಳಬೇಕಲ್ಲ, ಅಷ್ಟು ಪ್ರೀತಿಯಿಂದ, ಅಷ್ಟು ಬುದ್ಧಿವಂತಿಕೆಯಿಂದ ನನ್ನ ಮುಂದೆ ನೀ ಹೇಳಿದ್ದೀಯ. ಆ ಪಿತೃವತ ಮಾತೃವತ, ತಂದೆ ತಾಯಿಗಳು ಮಕ್ಕಳಿಗೆ ಹೇಗೆ ಹೇಳಬೇಕೋ ಹಾಗೆ ನೀ ಹೇಳಿದ್ದೀಯ. ಏನೇನೇನೇನು ತಪ್ಪಿಲ್ಲ ನೀ ಹೇಳಿದ್ದರೊಳಗೆ, ಸರಿ ನೀ ಹೇಳಿದ್ದು ಬೇಷ್. ಆದರೆ ಒಂದು ಹೇಳ್ತೇನೆ ಕೇಳಿಲಿ, ನನಗಿದು ಯಾವುದು ಗೊತ್ತಿಲ್ಲ ಅಂತ ನೀ ತಿಳ್ಕೊಳ್ಳಿಕ್ಕೆ ಹೋಗಬೇಡ. ಸರ್ವಮೇತದಹಂ ಜಾನನ್ ಕ್ಷತ್ತ ಪ್ರಾಪ್ತೋದ್ಯ ಕೌರವಾನ್. ದುರ್ಯೋಧನ ಇದನ್ನೆಲ್ಲವನ್ನು ಮಾಡ್ತಾನೆ ಅಂತ ನನಗೆ ಗೊತ್ತಿದ್ದೇ ನಾನು ಬಂದಿದ್ದೇನೆ. ಯಾಕೆ ಅಂತಂದರೆ, ನಾನು ಈ ರೀತಿಯಾಗಿ ಸಂಧಾನಕ್ಕೆ ಬಾರದೇ ಇದ್ದರೆ ನಮಾಂಬ್ರೂಯುರಧರ್ಮಿಷ್ಠ, ಅಧಾರ್ಮಿಕವಾಗಿ ಪಾಂಡವರು ಯುದ್ಧ ಮಾಡಿದರು, ಅದಕ್ಕೆ ಕೃಷ್ಣನ ಭಾರೀ ಬೆಂಬಲವಿತ್ತು, ಕೃಷ್ಣನಿಂದಲೇನೆ ಈ ಯುದ್ಧವಾಯಿತು ಅಂತ ಮಾತನಾಡಿಕೊಳ್ತಾರೆ. ನನ್ನ ಮೇಲೆ ಅಪವಾದ ಬರುತ್ತೆ. ಆ ಅಪವಾದ ಬರಬಾರ್ದು. ನಾನಾಗಲಿ ಪಾಂಡವರಾಗಲಿ ಜನರಿಂದ ಮಾತಾಡಿಸಿಕೊಳ್ಳುವವರು ಅಲ್ಲ, ಅನ್ನಿಸಿಕೊಳ್ಳುವವರಲ್ಲ. ಯಾಕೆ? ನಮ್ಮಲ್ಲಿ ಧರ್ಮವಿದೆ, ನಮ್ಮಲ್ಲಿ ಸತ್ಯವಂತಿಕೆ ಇದೆ, ನಮ್ಮಲ್ಲಿ ರುಜುಮಾರ್ಗವಿದೆ. ಇದು ಜಗತ್ತಿಗೆ ಗೊತ್ತಾಗೋದು ಹೇಗೆ? ದುರ್ಯೋಧನಾದಿಗಳಲ್ಲಿ ಅಧರ್ಮವಿದೆ, ದುರ್ಯೋಧನಾದಿಗಳಲ್ಲಿ ಮೋಸವಿದೆ, ದುರ್ಯೋಧನಾದಿಗಳಿಗೆ ಅನ್ಯಾಯವಿದೆ. ಇದು ಜಗತ್ತಿಗೆ ಗೊತ್ತಾಗೋದು ಹೇಗೆ? ಆ ತಿಳಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು.
ದುರ್ಯೋಧನನಿಂದ ನನಗೆ ಅವಮಾನ ಆಗೇ ಆಗತ್ತೆ, ದುರ್ಯೋಧನನಿಂದ ನನಗೆ ಪೀಡೆ ಆಗತ್ತೆ. ದುರ್ಯೋಧನ ಸರಳವಾದ ಸಜ್ಜನಾದ ಮನುಷ್ಯನಲ್ಲ, ದುಷ್ಟನಿದ್ದಾನೆ. ಈ ಸಂಧಾನವನ್ನು ಅವನು ವಿಘಟನ ಮಾಡ್ತಾನೆ. ಆದ್ದರಿಂದಾಗಿ ದುರ್ಯೋಧನನಿಂದ ಈ ಸಂಧಾನ ವಿಘಟಿತವಾಯಿತು, ಅದಕ್ಕಾಗಿ ಯುದ್ಧವಾಯಿತು ಅಂತಾಗಲಿ. ಅದಕ್ಕಾಗಿ ನಾನು ಬಂದಿದ್ದು. ಅದಕ್ಕಾಗಿ ನಾನು ಏನು ಮೋಸ ಮಾಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇಲ್ಲ. ಏನು ಧರ್ಮವಿದೆ, ಏನು ಹಿತವಿದೆ, ಏನು ಪಥ್ಯವಿದೆ, ಏನು ತಥ್ಯವಿದೆ, ಯಾವುದು ಕುರುವಂಶಕ್ಕೆ ಪರಮ ಮಂಗಲವಿದೆ ಅದನ್ನೇ ನಾನು ಹೇಳ್ತೇನೆ. ಅದನ್ನು ಅವನು ಆ ಮಾತುಗಳಿಗೆ ನನ್ನ ಮೇಲೆ ಅವಮಾನವನ್ನು ಮಾಡ್ತಾನೆ. ಆ ಮಾತುಗಳನ್ನು ಸ್ವಲ್ಪನೂ ಒಪ್ಪಿಕೊಳ್ಳುವುದಿಲ್ಲ. ಸಂಧಾನ ವಿಘಟನ ಮಾಡ್ತಾನೆ. ಆಗ ಯುದ್ಧ ಅನಿವಾರ್ಯವಾಗತ್ತೆ. ಅದು ದುರ್ಯೋಧನನ ತಪ್ಪಿನಿಂದ ಯುದ್ಧವಾಗಲೇ ಹೊರತು ನಮ್ಮ ತಪ್ಪಿನಿಂದ. ಕೃಷ್ಣ ಒಂದು ಸಂಧಾನಕ್ಕೆ ಹೋಗಿದ್ದರೆ ಯುದ್ಧ ನಿಂತು ಹೋಗ್ತಿತ್ತು ಅಂತ ಜನರು ಯಾರೂ ಮಾತಾಡ್ಕೊಳ್ಬಾರ್ದಲ್ಲ ವಿದುರ. ಅದಕ್ಕಾಗಿ ನಾನು ಬಂದಿದ್ದು. ತತ್ರ ಯತ್ನಮಹಂ ಕೃತ್ವ ಗಚ್ಚೇಯಂ ನೃಷುವಾಚ್ಯತಾಂ. ಏನು ಮಮ ಧರ್ಮಾರ್ಥಯುಕ್ತಂ ಹಿ ಶುತ್ವ ವಾಕ್ಯಂ ಅನಾಮಯಂ. ಅನಾಮಯಂ ತಪ್ಪುಗಳು ಇಲ್ಲದೆ ಇರುವ ಧರ್ಮಾರ್ಥಯುಕ್ತವಾದ ಉತ್ತಮವಾದ ಮಾತುಗಳನ್ನು ಅವನು ಕೇಳಿದ, ಅವನಿಗೆ ಹಿತವಾಗತ್ತೆ. ನನ್ನ ಮಾತುಗಳನ್ನು ಮೀರಿದ ಸತ್ತು ಹೋಗ್ತಾನೆ, ಅಷ್ಟೇ, ಇನ್ನೇನಿದೆ. ನಚಾಪಿ ಮಮ ಪರ್ಯಾಪ್ತ ಸಹಿತ ಸರ್ವಪಾರ್ಥಿವ ಕ್ರುದ್ಧಸ್ಯ ಪ್ರಮುಖೆ ಸ್ಥಾತುಂ ಸಿಂಹಸ್ಯೇವೇತರೇ ಮೃಗಾಃ. ಭಾರಿ ಮಾತನ್ನು ಹೇಳ್ತಾನೆ ಕೃಷ್ಣ. ಏನು ನನ್ನನ್ನು ಕಟ್ಟಿ ಹಾಕ್ತಾನ? ಅವನು ನನ್ನ ಕಟ್ಟಿ ಹಾಕ್ತಾನ? ಏನು ಕಟ್ಟಿ ಹಾಕ್ತಾನೆ ನನ್ನನ್ನು? ನಾನಂದ್ರೆ ಏನು ತಿಳಿದೀಯ ನೀನು? ಸರ್ವಪಾರ್ಥಿವಾ ಸಹಿತಾ, ಜಗತ್ತಿನಲ್ಲಿರುವ ಎಲ್ಲ ರಾಜರುಗಳು ಒಂದಾಗಿ ನನ್ನ ಎದುರಿಗೆ ಯುದ್ಧಕ್ಕೆ ಬಂದರೂ ಕೂಡ ನ ಪರ್ಯಾಪ್ತ, ನನ್ನ ಬಲಕ್ಕೆ ಅದು ಪರ್ಯಾಯ ಬಲ ಉಳ್ಳವರು ಅಂತ ಆಗುವುದೇ ಇಲ್ಲ ಅವರು. ಕ್ರುದ್ಧಸ್ಯ ಪ್ರಮುಖೆ ಸ್ಥಾತುಂ ಸಿಂಹ, ಸಿಟ್ಟಿಗೆ ಬಂದ ಸಿಂಹದ ಮುಂದೆ ಜಿಂಕಿ ನರಿಗಳು ನಿಂದಿರ್ಲಿಕ್ಕೆ ಸಾಧ್ಯನಾ? ಚಲ್ಲಪಿಲ್ಲಿಯಾಗಿ ಓಡಿ ಹೋಗ್ತಾವಲ್ಲ, ಹಾಗೆ ನಾನಿದ್ದೇನೆ. ಅದು ನಿನಗೆ ಗೊತ್ತಿರಲಿ ವಿದುರ. ಈದೃಶಾನಂದ ಈ ಮಾತುಗಳನ್ನೇ ವ್ಯಾಖ್ಯಾನವನ್ನು ಮಾಡ್ತಾ ಇರುವಾಗ ಶ್ರೀಮದಾಚಾರ್ಯರು ಹೇಳ್ತಾರೆ, ದೇವರ ಬಲವೇನಿದೆ ಅನ್ನೋದನ್ನು ತೋರಿಸಿಕೊಡ್ತಾರೆ. ಈದೃಶಾನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರಮಾಯಾಃ ಅಪಿ ಯದ್ವೀಕ್ಷಾನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವಃ ನ ಚಾಸ್ತಿತ್ವಮಪಿ ಕ್ವಚಿತ್ ಅನಂತ ಶಕ್ತಿಯ ಕೃಷ್ಣಸ್ಯ. ಅನಂತ ಬ್ರಹ್ಮರು, ಅನಂತ ರುದ್ರರು, ಅನಂತ ಇಂದ್ರರು, ಅನಂತ ದೇವತೆಗಳು ಏಕಕಾಲಕ್ಕೆ ಎದುರಿಗೆ ಯುದ್ಧಕ್ಕೆ ಬಂದರೂ ಕೂಡ ನೈಕಾಂಶ ಮಮ ಸಾಮರ್ಥ್ಯ, ಒಂದು ಅಂಶಕ್ಕೆ ಇವರೆಲ್ಲರೂ ಸರಿ ಸಮಾನರಾಗುವುದಿಲ್ಲ. ಇದು ನನ್ನ ಬಲ, ಕೃಷ್ಣ ಹೇಳ್ತಾನೆ. ಇನ್ನೊಂದು ಕಡೆಗೆ ಹೇಳ್ತಾರೆ, ಸಬ್ರಹ್ಮಕಾಸುರಗಣಾ ಸಹ ದೈತ್ಯಮರ್ತ್ಯಾಃ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ. ಅನಂತ ಬ್ರಹ್ಮರು, ಅನಂತ ರುದ್ರರು, ಅನಂತ ದೇವಾದಿ ದೇವತೆಗಳು ಬಂದು ಏಕಕಾಲಕ್ಕೆ ಬಂದು ನನ್ನ ಬಟ್ಟು ಅಳಗಾಡಿಸುವುದಕ್ಕೆ ಪ್ರಯತ್ನ ಮಾಡಿದರು. ನನ್ನ ಬಟ್ಟು ಅಳಗಾಡಿಸ್ಲಿಕ್ಕೆ ಆಗುವುದಿಲ್ಲ. ಅಷ್ಟು ಶಕ್ತಿ ಸಾಮರ್ಥ್ಯವುಳ್ಳವನು ನಾನಾಗಿದ್ದೇನೆ ವಿದುರ. ಆಭೀದಮೇಕಃ, ಸಮಗ್ರವಾದ ಜಗತ್ತು ಒಂದಾಗಿ ಬರಲಿ, ಸಮಗ್ರವಾದ ಜಗತ್ತು ಎರಡಾಗಿ ಬರಲಿ. ವೇದದೊಳಗೆ ಹೇಳ್ತಾರೆ, ನಿಷಾಳಸ್ಮಿ, ಸಮಗ್ರವಾದ ಜಗತ್ತು ಮೂರಾಗಿ ಬರಲಿ. ಅಹಮೇಕಃ, ನಾನೊಬ್ನೇ, ಖಲೇನ ಪರಶಾನ್ ನಿಹಿನನ್ನಿ ಭೂರಿ, ಒರಳಿನೊಳಗೆ ಹಾಕಿ ಕಾಳುಗಳನ್ನು ರುಬ್ಬಿ ತೆಗಿತಾರಲ್ಲ ಹಾಗೆ ರುಬ್ಬಿ ತೆಗಿತೇನೆ. ಅಷ್ಟು ಸಾಮರ್ಥ್ಯ, ಶಕ್ತಿ, ಬಲ, ಪರಾಕ್ರಮ ನನ್ನಲ್ಲಿ ಇದೆ ಅಂತ ಕೃಷ್ಣ ಹೇಳ್ತಾನೆ. ನಚಾಪಿ ಮಮ ಪರ್ಯಾಪ್ತಾ ಸಹಿತಾ ಸರ್ವಪಾರ್ಥಿವಾ ಕ್ರುದ್ಧಸ್ಯ ಪ್ರಮುಖೇ ಸ್ಥಾತುಂ ಸಿಂಹಸ್ಯೇವೇತರೇ ಮೃಗ. ಅಂದರೆ ಕೃಷ್ಣನಿಗೆ ಸಾಮಾನ್ಯವಾದ ಬಲವಿದೆ, ಅವನು ಸಾಮಾನ್ಯ ಮನುಷ್ಯ ಅಂತ ತಿಳಿದು ಹೇಳಿದಾಗಲೂ ಕೃಷ್ಣ ತಾನು ಯಾಕೆ ಬಂದಿದ್ದೇನೆ ಎರಡು ಕಾರಣಗಳನ್ನು ತಿಳಿಸಿಕೊಟ್ಟ. ಒಂದು, ದುರ್ಯೋಧನಾದಿಗಳ ತಪ್ಪಿದೆ ಅನ್ನೋದನ್ನು ತಿಳಿಸಬೇಕು ಜಗತ್ತಿಗೆ. ಅದಕ್ಕಾಗಿ ನಾನು ಮೋಸ ಮಾಡೋದಿಲ್ಲ, ಸತ್ಯವಾದ, ಹಿತವಾದ, ಧರ್ಮಾರ್ಥಯುಕ್ತವಾದ ಮಾತುಗಳನ್ನೇ ಹೇಳ್ತೇನೆ. ಅವನು ಕೇಳಿದ, ಅವನಿಗೆ ಒಳಿತು. ಕೇಳದೇ ಇಲ್ಲ, ಕೇಳಲಿಲ್ಲ ಅಂತಾದರೆ ಯುದ್ಧ ನಿಶ್ಚಿತ.
ಎರಡನೇದು ನನ್ನಲ್ಲಿ ಬಲವಿಲ್ಲ ಅಂತ ತಿಳಿಬೇಡ. ಚಲ್ಲಪಿಲ್ಲಿಯಾಗಿ ಓಡಿ ಹೋಗ್ತಾರೆ. ಅಷ್ಟು ಬಲ ಪರಾಕ್ರಮ ನನ್ನಲ್ಲಿದೆ ಅಂತನ್ನುವುದನ್ನೂ ಕೂಡ ಕೃಷ್ಣ ಸ್ಪಷ್ಟವಾಗಿ ಹೇಳಿದಾಗ ವಿದುರನ ಎಲ್ಲ ಸಂಶಯ ಭ್ರಾಂತಿಗಳು ಸ್ವಚ್ಛವಾಗಿ ಬಿಡ್ತು. ಕೃಷ್ಣನಿಗೆ ಕಾಲಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಕೃಷ್ಣ ನನ್ನಿಂದ ತಪ್ಪಾಯಿತು, ಅನಂತ ಬಲ ಅನಂತ ಶಕ್ತಿ ಉಳ್ಳವ ನೀನು, ನಾನು ಸುಮ್ಮನೇನು ಬಾಲಕನ ಕಲಭಾಷೆ ನಾನು ಹೇಳಿದ್ದೇನೆ, ಅದರಿಂದ ಸಿಟ್ಟಾಗಬಾಡೋ ಮಹಾರಾಯ ಅಂತ ಬೇಡಿಕೊಳ್ತಾನೆ. ರಾತ್ರಿ ಇಷ್ಟೆಲ್ಲ ಮಾತನಾಡ್ತಾ ರಾತ್ರಿ ಮಲಗುತ್ತಾರೆ. ಬೆಳಿಗ್ಗೆ ಎದ್ದಾಗ ಸರ್ವಂ ಅವಶ್ಯಕಂ ಚಕ್ರೆ ಪ್ರಾತಃ ಕಾರ್ಯಂ ಜನಾರ್ದನ. ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಸೂರ್ಯೋದಯದಕ್ಕಿಂತಲೂ ಪೂರ್ವದೊಳಗೆ ಕೃಷ್ಣ ಎದ್ದು ಪ್ರಾತಃ ಕಾರ್ಯವನ್ನು ಮಾಡಿ ಕೃತೋದಕಾನುಜಪ್ಯ ಸ್ನಾನ ಮಾಡಿ ತರ್ಪಣವನ್ನು ಕೊಟ್ಟು ತಾನೇನೆಲ್ಲ ಜಪ ಮಾಡಬೇಕು ಆ ಎಲ್ಲ ಮಂತ್ರಗಳನ್ನು ಜಪ ಮಾಡಿದ ಕೃಷ್ಣ. ಇವು ಎಲ್ಲ ನಮಗೆ ಆದರ್ಶ. ಕೃಷ್ಣನಂತ ಕೃಷ್ಣ ಮಾಡ್ತಾನ್ರಿ. ದೊಡ್ಡ ಸಭೆಗೆ ಹೋಗಬೇಕಾಗಿದೆ, ಆದರೂ ಬೆಳಿಗ್ಗೆ ಎದ್ದು ತನ್ನ ಎಲ್ಲ ಅನೇಕ ಮುಗಿಸಿದ. ಸ ಹುತಾಗ್ನಿ, ಅಗ್ನಿಷ್ಟೋಮ ಮೊದಲಾದ ತನ್ನ ಯಜ್ಞ ಯಾಗಗಳನ್ನು ಮಾಡಿ ಮುಗಿಸಿದ. ಸಮಲಂಕೃತ, ಚೆನ್ನಾಗಿ ಅಲಂಕಾರವನ್ನು ಮಾಡಿದ. ತತಶ್ಚ ಆದಿತ್ಯ ಮುದ್ಯಂತ ಉಪತಿಷ್ಠಿತ ಮಾಧವ, ಸೂರ್ಯ ನಮಸ್ಕಾರವನ್ನು ಎತ್ತು ನಿಂತು ಸೂರ್ಯಾಂತರ್ಯಾಮಿಯಾದ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯೋಪಾಸನವನ್ನು ಮಾಡ್ತಾನೆ. ಮಾಡಿ ಆನ್ನಿಕಕ್ಕೆ ಕುಳಿತುಕೊಂಡಾಗ ದುರ್ಯೋಧನ, ಶಕುನಿ ಇವರೆಲ್ಲರೂ ಬೆಳಿಗ್ಗೆ 6 ಗಂಟೆಗೆ ಬಂದು ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಕೃಷ್ಣ ಸಭೆಗೆ ಬರಬೇಕು ನೀನು ಅಂತ ಹೇಳಿದಾಗ ಆಯಿತು ಅಂತ ಕೃಷ್ಣ ಒಪ್ಪಿಕೊಳ್ತಾನೆ. ಒಪ್ಪಿಕೊಂಡು ಆಗ ಬ್ರಾಹ್ಮಣರಿಗೆ ಕರೆದು ದದೋ ಹಿರಣ್ಯಂ ವಾಸಾಂಸಿ ಗಾಂಶ್ಚ ಅಶ್ವಾಂಶ್ಚ ಪರಂತಪ, ಹಿರಣ್ಯ, ಬಟ್ಟೆ, ಆಕಳು, ದಕ್ಷಿಣ, ಕುದುರೆ ಮೊದಲಾದವನ್ನೆಲ್ಲವನ್ನು ಸಮೃದ್ಧವಾಗಿ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ದೊಡ್ಡದಾಗಿರ್ತಕ್ಕಂತಹ ರಥ, ದಿವ್ಯವಾದ ರಥ, ಆ ರಥದ ಮೇಲೆ ಕೃಷ್ಣ ಏರ್ತಾನೆ. ಸಾತ್ಯಕಿ ಏರಿದ, ಕೃತವರ್ಮ ಏರ್ತಾನೆ, ವಿದುರ ಅದೇ ರಥದೊಳಗೆ ಏರ್ತಾನೆ, ಕೂಡ್ತಾನೆ. ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಎನ್ನುವಂಥ 4 ಕುದುರೆಗಳನ್ನು ಕಟ್ಟಲ್ಪಟ್ಟಿದೆ. ಅದನ್ನು ತೆಗೆದುಕೊಂಡು ಅಗ್ನಿಂ ಪ್ರದಕ್ಷಿಣಂ ಕೃತ್ವ, ಒಳ್ಳೆ ಕಾರ್ಯಗಳಿಗೆ ತೊಡಗುತ್ತಾ ಇರುವಾಗ ಹೇಗೆ ಹೋಗಬೇಕು ಎನ್ನುವುದನ್ನು ತಿಳಿಸ್ತಾರೆ. ಅಗ್ನಿಗೆ ಪ್ರದಕ್ಷಿಣೆಯನ್ನು ಮಾಡಿ, ಬ್ರಾಹ್ಮಣರಿಗೆ ಪ್ರದಕ್ಷಿಣೆಯನ್ನು ಮಾಡಿ, ಕೌಸ್ತುಭ ಮಣಿಯನ್ನು ಶ್ರೀಕೃಷ್ಣ ಪರಮಾತ್ಮ ಧಾರಣವನ್ನು ಮಾಡಿಕೊಂಡು ತಾನು ಏರ್ತಾನೆ. ತದೋ ದುರ್ಯೋಧನ ಕೃಷ್ಣಂ ಶಕುನಿಶ್ಚಾಪಿ ಸೌಬಲ. ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ದೊಡ್ಡದಾಗಿರ್ತಕ್ಕಂತಹ ದುರ್ಯೋಧನನ ರಾಜಮಂದಿರ, ಸಭಾಭವನ, ಧೃತರಾಷ್ಟ್ರನ ಸಭಾಭವನ, ಆ ಸಭಾಭವನದ ಎದುರಿಗೆ ರಥ ಬಂದು ನಿಂತಿದೆ. ಎಲ್ಲರೂ ಜಯಕಾರವನ್ನು ಹಾಕ್ತಾ ಇದ್ದಾರೆ, ಜಯಘೋಷವನ್ನು ಹಾಕ್ತಾ ಇದ್ದಾರೆ, ಪುಷ್ಪ ವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಹೋಗಬೇಕು, ದುರ್ಯೋಧನ ಬಂದಾಗ ಕೈ ಹಿಡಿದು ಕರೆದುಕೊಂಡು ಹೋಗೋದಕ್ಕಾಗಿ ದುರ್ಯೋಧನ ಎದುರಿಗೆ ಬಂದರೆ ಕೃಷ್ಣ ಏನು ಮಾಡಿದ ಅಂದರೆ ಪಾಣೋ ಗೃಹಿತ್ವ ವಿದುರಂ ಸಾತ್ಯಕಿಂಚ ಮಹಾಯಶಾಹ, ಸಾತ್ಯಕಿ ವಿದುರನ ಕೈಗಳನ್ನು ಹಿಡಿದುಕೊಳ್ತಾನೆ ಕೃಷ್ಣ. ಎಷ್ಟು ಸೂಕ್ಷ್ಮ ಕೃಷ್ಣ. ದುರ್ಯೋಧನನ ಕೈ ಅಂದರೆ ನಮ್ಮ ಸ್ವಭಾವ, ನಮ್ಮ ಆಟಿಟ್ಯೂಡ್ದಿಂದಲೂ ಎದುರಿನವನಿಗೆ ಅವಮಾನ ಮಾಡಬೇಕು. ಅವನು ವಿರೋಧಿಯಾಗಿದ್ದರೆ, ಅವನು ದುಷ್ಟನಾಗಿದ್ದರೆ. ಕೃತವರ್ಮ ಜೊತೆಗೆ ಬಂದಿದ್ದಾನೆ, ಆದರೆ ಕೃತವರ್ಮ ದುರ್ಯೋಧನನಿಗೆ ಸಹಾಯಕ್ಕಾಗಿ ಬಂದದ್ದಕ್ಕಾಗಿ ಕೃತವರ್ಮ ನನ್ನ ಜೊತೆಗಿರಲಿ, ಆದರೆ ಕೈ ಹಿಡಿಲಿಕ್ಕೆ ಹೋಗಲಿಲ್ಲ. ಕೈ ಹಿಡಿದುಕೊಂಡಿದ್ಯಾರ್ದು ಒಂದು ವಿದುರನಂದು, ಇನ್ನೊಂದು ಸಾತ್ಯಕಿ ಕೈಯನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾನೆ. ಉತ್ತಿಷ್ಠತಿ ಮಹಾರಾಜ, ದೊಡ್ಡದಾಗಿರ್ತಕ್ಕಂಥ ಸಭಾಭವನದೊಳಗೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಕೃಷ್ಣನನ್ನು ಕರೀತಾ ಇದ್ದಾರೆ. ಕರೀತಾ ಇರುವಾಗ ಸ್ವಯಂ ಧೃತರಾಷ್ಟ್ರ ತಾನು ಎದ್ದು ನಿಲ್ತಾನೆ. ಸಾವಿರ ಜನ ರಾಜರುಗಳೆಲ್ಲರೂ ಎದ್ದು ನಿಂತು ಕೃಷ್ಣನಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಸ್ವಾಗತವನ್ನು ಮಾಡ್ತಾ ಇರುವಾಗ ಅಲ್ಲಿ ಭೀಷ್ಮಾಚಾರ್ಯ ಕಾಣ್ತಾರೆ. ಭೀಷ್ಮಾಚಾರ್ಯ ಕರೀತಾರೆ ಕೃಷ್ಣ ಪರಮಾತ್ಮ. ಭೀಷ್ಮಾಚಾರ್ಯ ಓಡಿ ಬರ್ತಾರೆ. ಓಡಿ ಬಂದು ಏನು ಅಂತ ಕೇಳ್ತಾರೆ. ಏನಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಸಾವಿರಾರು ಜನ ಋಷಿಮುನಿಗಳು ಬಂದು ನಿಂತಿದ್ದಾರೆ ನನ್ನ ಈ ಉಪನ್ಯಾಸವನ್ನು ಕೇಳುವುದಕ್ಕಾಗಿ. ಮತ್ತು ಅವರಿಗೆ ಪೀಠವಿಲ್ಲ, ಅವರಿಗೆ ಆಸನವಿಲ್ಲ ಅಂತಂದ್ರೆ ಹೇಗಿದೋ, ಮೊದಲಿಗೆ ಬೇಗ ನಿರ್ಮಾಣವನ್ನು, ಆಸನವನ್ನು ಕೊಡಿ. ಅಭ್ಯಭಾಷದ ದಾಶಾರೋ ಭೀಷ್ಮಂ ಶಾಂತನವಂ ಶನೈಹಿ ತೇ ನೈತೇಶು ಅನುಪ್ರವಿಷ್ಟೇಶು ಶಕ್ಯಂ ಕೇನ ದಾಸಿತಂ. ಇಲ್ಲಿ ಆಸನವೇ ಇಲ್ಲ ಅಂತಂದ್ರೆ ಅವರು ಹೇಗೆ ಒಳಗೆ ಬಂದರು, ಬೇಗನೆ ಆಸನ ಹಾಕಿ ಅಂತ ಹೇಳಿದಾಗ ಮಣಿಕಾಂಚನ ಚಿತ್ರವಾಗಿರ್ತಕ್ಕಂಥ ಅದ್ಭುತವಾದ ದಿವ್ಯವಾದ ಆಸನಗಳನ್ನೆಲ್ಲ ಆಗಿಂದಾಗಲೇ ತರಿಸಿ ಭೀಷ್ಮಾಚಾರ್ಯ ಹಾಕಿಸ್ತಾರೆ. ಎಲ್ಲ ಋಷಿಗಳು ಮುನಿಗಳು ಕುಳಿತುಕೊಳ್ತಾರೆ. ದುಶ್ಯಾಸನ ಬಂದು ಸಾತ್ಯಕಿಗೆ ಆಸನವನ್ನು ಕೊಡ್ತಾನೆ. ದುರ್ಯೋಧನ, ಕರ್ಣ ಒಂದೇ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾರೆ. ಕೃಷ್ಣಾರ್ಜುನರ ಹಾಗೆ ತನ್ನ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ದುರ್ಯೋಧನ, ಕರ್ಣರು ಕೂತ್ಕೊಂಡಿದ್ದಾರೆ. ಕೃಷ್ಣನಿಗೆ ದೊಡ್ಡದಾದ
ಸಿಂಹಾಸನವನ್ನು ಕೊಟ್ಟರು. ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾನೆ ಕೃಷ್ಣ. ಆಗ ಕೃಷ್ಣನಿಗೆ ಆದರ ಉಪಚಾರ ಸತ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಮುಂದೆ ಏನಾಗತ್ತೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸ ಹರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.